ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇದ್ದೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಫ್ರೆಂಡ್ಸ್, ಯಾರಾದರೂ ಇದೇ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಇವತ್ತು ಏನು ಡೈಲಿ ನಾಷ್ಟ ಏನು ಮಾಡೋದು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿ, ನಾನು ಈರುಳ್ಳಿ, ಹಸಿರು ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗಿತ್ತು, ಅದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಗೆಜ್ಜಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಸುಳ್ಳು ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಆಲ್ರೆಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ತರಕಾರಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಇದು ಕಾಲಿಫ್ಲವರು, ಬೀನ್ಸು, ತೊಂಡೆಕಾಯಿ ಮತ್ತು ಫ್ರೆಂಡ್ಸ್ ನಾನು ಈರುಳ್ಳಿ ಹೂವು ಹಾಕಿದ್ದೀನಿ. ಈರುಳ್ಳಿ ಹೂವು ಮತ್ತು ಸ್ವಲ್ಪ ಅವರೆಕಾಳು ಇದನ್ನೆಲ್ಲ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೊಟೊನೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಡೈಲಿ ಏನು ಅಷ್ಟು ಫ್ರೆಂಡ್ಸ್ ನೋಡಿ, ನಾನು ಬಿಸಿ ನೀರಿಗೆ ಲೆಮನ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಡಿಯೋಕ್ಕೆ. ನಾನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳ್ಕೊಂಡು ಫ್ರೆಂಡ್ಸ್, ನಾನು ಈ ಕಡೆ ಕುಕ್ಕರಲ್ಲಿ ಒಂದು ಆಯಿಲ್ ಹಾಕಿದ್ದೀನಿ ಫ್ರೆಂಡ್ಸ್. ಆಯಿಲ್ ಆಯಿತು. ಈಗ ಬನ್ನಿ, ಒಂದು ಸ್ಪೂನು ಮನೆಯದೇ ತುಪ್ಪ ಇದೆ ಫ್ರೆಂಡ್ಸ್. ನಾನು ಹೊರಗಡೆ ತುಪ್ಪ ತರಲಿಲ್ಲ ಇವತ್ತು, ಅದಕ್ಕೆ ಅದನ್ನೇ ಒಂದು ಸ್ಪೂನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾವು ರುಬ್ದೇನೇ ಯಾವ ಥರ ಪಲಾವ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಾಫಿ ರೆಡಿ ಮಾಡಿದ್ದೀನಿ. ಅದು ಸ್ವಲ್ಪ ಆರಲಿ ಅಷ್ಟರಲ್ಲಿ ಕುಡಿಯೋಣ. ಏನು ಮಾಡೋದು ಫ್ರೆಂಡ್ಸ್, ಟೈಮ್ ಇಲ್ಲ. ಬಟ್ಟೆ ಒಗೆಯೋಕ್ಕೆ ನನಗೆ ಇಷ್ಟೊತ್ತು ಆಗೋಯ್ತು. ನೆನ್ನೆ ನಾನು ಬಟ್ಟೆ ವಾಶ್ ಮಾಡಿರಲಿಲ್ಲ, ಅದಕ್ಕೆ ಫ್ರೆಂಡ್ಸ್ ನೋಡಿ. ಈಗ ಒಗ್ಗರಣೆಗೆ ನಾನು ಏನೇನು ಹಾಕಿ, ಸಾಸಿವೆ, ಜೀರಿಗೆ, ಅದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಣಗಿಸಿದ್ರೆ ಇತ್ತು ಫ್ರೆಂಡ್ಸ್. ಅದಕ್ಕೆ ಅದನ್ನೇ ಹಾಕ್ತಾಯಿದ್ದೀನಿ. ಒಣಗಿದ್ರೆ ಏನು ಚೆನ್ನಾಗಿರುತ್ತಲ್ಲ, ಏನು ಇರಲ್ಲ. ಫ್ರೆಂಡ್ಸ್, ನಾವು ಅರ್ಜೆಂಟ್ಗೆ ರುಬ್ಬೋ ಅವಶ್ಯಕತೆ ಏನಿರಲ್ಲ, ರುಬ್ದೇನೇನು ಮಾಡ್ಬೋದು ಪಲಾವ್ನ. ನೋಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ತರಕಾರಿ ಎಲ್ಲ ಮನೆ ತಂದು ಇನ್ನು ಜಾಸ್ತಿನೇ ತರಕಾರಿ ಇತ್ತು ಮನೇಲಿ. ಅದಕ್ಕೋಸ್ಕರ ಇಲ್ಲಿ ಏನು ನಾಷ್ಟ ಮಾಡೋದು ಅಂದ್ಕೊಂಡು ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ತರಕಾರಿನ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತರಕಾರಿ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ ಮತ್ತು ತೊಂಡೆಕಾಯಿ. ಫ್ರೆಂಡ್ಸ್ ನೋಡಿ, ನಾನು ತೊಂಡೆಕಾಯಿ ಎಷ್ಟು ಶುದ್ಧನೇ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ. ಫ್ರೆಂಡ್ಸ್, ತರಕಾರಿ ಜಾಸ್ತಿನೇ ಐತೆ. ಯಾಕೆ ಗೊತ್ತಾ, ತರಕಾರಿ ನಾವು ಯಾವ ಥರದಲ್ಲಾದ್ರೂ ತಿನ್ನಲೇಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ಒಂದು ಪಾವ್ ಹೊತ್ತಿಗೆ ಇಷ್ಟೆಲ್ಲ ತರಕಾರಿ ಇತ್ತು. ಅದಕ್ಕೋಸ್ಕರನೇ 2 ಟೈಮ್ಗೆ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ. ನಮ್ಮ ಮನೇಲಿ ಏನು ಫ್ರೆಂಡ್ಸ್ ಪಲಾವ್ ಮಾಡಿದ್ರೆ ಅದನ್ನೇ ತಿಂತಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೂ ಸ್ವಲ್ಪ ರೈಸ್ ಇದೆ, ಅದನ್ನು ನಾನು ಮೊಸರನ್ನ ಮಾಡ್ತೀನಿ. ಅದನ್ನೇ ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ನೆನ್ನೆ ಫ್ರೈಡ್ ರೈಸ್ ಮಾಡಿದ್ದೆ. ಯಾಕೆಂದರೆ ಫ್ರೆಂಡ್ಸ್, ಏನಕ್ಕೆ ಅಳತೆ ಮೇಲೆ ಅಡುಗೆ ಮಾಡಿದ್ರೆ ಒಂದೊಂದು ಸಲ ಸಾಕಾದರೂ ಆಗ್ಬೋದು ಅಂತ ಫ್ರೆಂಡ್ಸ್. ನಾನಂತೂ ಯಾವಾಗಲೂ ಒಂದು ದಿವಸಕ್ಕೂ ನಾನು ಇಷ್ಟೇ ಕರೆಕ್ಟಾಗಿ ಅಡುಗೆ ಮಾಡಿ ಖಾಲಿ ಆಯಿತು ಅಂತ ನಾನು ಮಾಡಲ್ಲ ಫ್ರೆಂಡ್ಸ್. ನೀವು ಅಷ್ಟೇ. ಯಾಕೆ ಗೊತ್ತಾ, ಮನೇಲಿ ನೋಡಿ ನಮಗೆ ಊಟ ಬಂದು ಲಕ್ಷ್ಮಿ ಥರ. ಒಂದು ಸ್ವಲ್ಪನಾದರೂ ಊಟ ಮಿಕ್ಕಿದ್ರೆ ಏನು ಆಗಲ್ಲ. ಅತ್ತ ಏನು ಇಲ್ಲದಂಗೆ ಸ್ವಲ್ಪ ಜನ ಫ್ರೆಂಡ್ಸ್ ನೋಡಿದ್ದೀರಾ, ಕರೆಕ್ಟ್ ಅಳತೆ ಮಾಡಿಬಿಡ್ತಾರೆ, ತೊಳೆದಿಟ್ಬಿಡ್ತಾರೆ. ನಾನು ಒಂದು ದಿವಸಕ್ಕೂ ಆ ಥರ ಮಾಡಿಲ್ಲ ಫ್ರೆಂಡ್ಸ್. ಬನ್ನಿ, ಇವಾಗ ಸಾಲ್ಟ್ ಹಾಕೋಣ ಇದೆ ಟೈಮಲ್ಲಿ. ನಾನು ಒಂದು ದಿವಸಕ್ಕೂ ಆ ಥರ ಮಾಡಲಿಲ್ಲ ಫ್ರೆಂಡ್ಸ್. ಯಾವಾಗಾದರೂ ನೋಡಿ ಸ್ವಲ್ಪ ಮಿಕ್ಕಿ ಥರನೇ ಮಾಡಿರ್ತೀನಿ. ಇವಾಗ ಇನ್ನೂ ಸ್ವಲ್ಪ ರೈಸ್ ಐತೆ, ಮೊಸರು ತಂದಿದ್ದೀನಿ. ಅದನ್ನು ನಾನೀಗ ಕರ್ಡ್ ರೈಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಒಂದು 2 ನಿಮಿಷ ತರಕಾರಿ ಸ್ವಲ್ಪ ಇದರಲ್ಲಿ ಬೇಯಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗರಣೆಯಲ್ಲಿ ಈಗ ತರಕಾರಿ ಇಷ್ಟು ಬೆಂದಿದೆ. ಇದು ಬೇಯೋ ಟೈಮಲ್ಲಿ ನಾನು ಫ್ರೆಂಡ್ಸ್ ಧನಿಯಾ ಪುಡಿನ ಮನೇಲೇ ಮಾಡಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನು, ಒಂದು ಕಾಲು ಸ್ಪೂನು ನಾನು ಮನೇಲೇ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ. ಈಗ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಬನ್ನಿ, ಇವಾಗ ಒಂದು ಪಾವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು ಪಾವು ಹಾಕಿದ್ದೀನಿ, 1/4 kg ಒಂದಿಷ್ಟು. ಯಾಕೆಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಪಲಾವ್ ಅಂದರೆ ಎಲ್ಲರೂ ತಿಂತಾರೆ. ಹಂಗೇನು ಉಳ್ಕೊಳುತ್ತಲ್ಲಪ್ಪ ಅನ್ನೋ ಹಾಗಿಲ್ಲ. ಮತ್ತೆ ಮಿಕ್ಕಿದ್ರೆ ಸಂದಿಕ್ಕೂ ತಿಂತಾರೆ, ಇಷ್ಟ. ನನ್ನ ಮಗಳಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು
ಒಂದು ಪಾವನೆ ಅಕ್ಕಿನ ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ಆಯಿತಾ. ಈಗ ಬನ್ನಿ ನೀರು ಹಾಕೋಣ ಫ್ರೆಂಡ್ಸ್. ನಾನು ನೀರನ್ನು ಒಂದು ಕಡೆ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾವಿಗೆ ಫ್ರೆಂಡ್ಸ್ ನೋಡಿ, ಪಾವು ಕಪ್ ಇದು. ಇದರಲ್ಲಿ ನಾನು 3 ಕಪ್ ಹಾಕ್ತೀನಿ. ಕರೆಕ್ಟ್ ಅಳತೆ ಇರುತ್ತೆ ಫ್ರೆಂಡ್ಸ್ 3 ಕಪ್ ಹಾಕಿದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 1/4 ಲೀಟ್ರ್ ಕಪ್ಪಲ್ಲಿ 3 ಹಾಕಿದ್ದೀನಿ. ಪಾತ್ರೆ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಐತೆ, ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆ ಹೇಗಿದೆ ಅಂತ ನೋಡ್ಕೋಬೇಕು. ಆಮೇಲೆ ಫ್ರೆಂಡ್ಸ್ ಈಗ ತೆಂಗಿನಕಾಯಿ ಹಾಕಬೇಕು. ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದೇ ಒಂದು ಕುದಿ ಬೇಯಿಸ್ಬೇಕೆ ಹಾಕೋತಾ, ಅದೊಂಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತಲ್ಲ. ಈ ಟೈಮಲ್ಲಿ ನಾನು ಉಪ್ಪು ಸಪ್ಪೆ ನೋಡ್ತೀನಿ. ಬನ್ನಿ, ಚೂರು ಸಪ್ಪೆ ಆಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಇನ್ನೊಂದು 1/4 ಸ್ಪೂನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪಾದರೆ ಕಷ್ಟವಲ್ಲ, ಸಪ್ಪೆ ಆದರೆ ಉಪ್ಪು ಹಾಕೊಂಡು ತಿನ್ನೋದು. ಲಾಸ್ಟಲ್ಲಿ ಫ್ರೆಂಡ್ಸ್ ನಾನು ನೋಡಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನನಗೆ ಎಲ್ಲರೂ ಹೇಳ್ತಾರೆ, ಕಾಯಿ ಇಲ್ಲದೆ ನೀನು ಏನೂ ಮಾಡೋದಿಲ್ಲ ಅಂತ. ನಮ್ಮೂರು ಬಂದು ಹಾಸನದ ಹತ್ರ ಹೊಳೆನರಸೀಪುರ ಫ್ರೆಂಡ್ಸ್. ನಮ್ಮ ಮನೇಲಿ ತೆಂಗಿನಕಾಯಿ ಬೆಳೀತಾರೆ. ಮತ್ತು ನಮ್ಮೂರ ಕಡೆ ಅಕ್ಕಿ ತೆಂಗಿನಕಾಯಿ ಜಾಸ್ತಿ, ಕಬ್ಬು ಬೆಳೆಯೋದು ಫ್ರೆಂಡ್ಸ್. ರಾಗಿ ಜಾಸ್ತಿ ಬೆಳೆಯಲ್ಲ, ಕಮ್ಮಿನೇ ಬೆಳೆಯೋದು ರಾಗಿ ಎಲ್ಲ. ಹೊಲ ಇಲ್ಲ, ಎಲ್ಲರದ್ದು ಗದ್ದೆ ಇರೋದು. ನಮ್ಮೂರಲ್ಲಿ ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ನೋಡಿ ಈಗ ತೆಂಗಿನಕಾಯಿನ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನನಗೆ ಅವಾಗಿಂದಲೂ ಅಷ್ಟೇ, ಏನೇ ಸಾಂಬಾರು ಮಾಡಲಿ ಏನೇ ಮಾಡಲಿ ನನಗೆ ತೆಂಗಿನಕಾಯಿ ಇರಲೇಬೇಕು ಫ್ರೆಂಡ್ಸ್. ಯಾವುದೋ ನಾನು ಅಪರೂಪ 100ಕ್ಕೆ ಒಂದು ಸರಿ ಏನೋ ಕಾಯಿ ಇಲ್ಲದೆ ಸಾಂಬಾರನ್ನ ನಾನು ಮಾಡೋದು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಮಿಕ್ಸ್ ಆಯಿತು. ಆದರೆ ಫ್ರೆಂಡ್ಸ್ ನಾನು ಇವತ್ತು ಕೊತ್ತಂಬರಿ ಸೊಪ್ಪನ್ನ ತರಲಿಲ್ಲ. ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ಅಕ್ಕಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದಕ್ಕೆ ರುಬ್ಬೋದಾದರೆ ಏನಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಸಿರು ಮೆಣಸಿನಕಾಯಿನೆಲ್ಲ ಎಣ್ಣೆಲಿ ಹುರ್ಕೋಬೇಕು. ಎಣ್ಣೆಲಿ ಹುರಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ಮತ್ತು ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದು ಸೇಮ್ ಇದನ್ನೇ ರುಬ್ಬಿ ಹಾಕೋದು. ಪಲಾವ್ ಎಲೆ ಎಲ್ಲ ಹಾಕಿದ್ರೆ ಫ್ರೆಂಡ್ಸ್, ನನಗೆ ಯಾಕೋ ಪಲಾವ್ ಸ್ಮೆಲ್ ಎಲೆನೇ ಕಂಡ್ರೆ ಆಗೋಲ್ಲ. ಅದಕ್ಕೆ ನಾನು ಒಂದ್ಸಲ ಯಾವಾಗೋ ಅಪರೂಪ ಒಂದೊಂದ್ಸಲ ಪಲಾವ್ ಎಲೆ ಹಾಕಿ ನಾನು ಏನಾದರೂ ಮಾಡೋದು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ಫ್ರೆಂಡ್ಸ್ ಇದು ಕುಕ್ಕರಲ್ಲಿ 2 ವಿಷಲು ಇಲ್ಲ 3 ವಿಷಲ್ ಕೂಗಿಸ್ತೀನಿ ಫ್ರೆಂಡ್ಸ್. ನಾನಿನ್ನು ಇವತ್ತು ನಂದು ಜನರಲ್ ಶಿಫ್ಟು, ಇನ್ನು ನಾನು ಬಟ್ಟೆನೂ ಐರನ್ ಮಾಡಿಲ್ಲ. ಇವಾಗ ಜಸ್ಟ್ ಸ್ನಾನಕ್ಕೆ ನೀರು ಇಡಬೇಕು, ಇಟ್ಟಿಲ್ಲ ಇನ್ನು ಫ್ರೆಂಡ್ಸ್. ಇವಾಗ ಇಡ್ತೀನಿ, ಯಾಕಂದರೆ ಟೈಮ್ ಆಲ್ರೆಡಿ ಈಗ 8 ಗಂಟೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದ್ಸಲಿ ಕುಕ್ಕರ್ ಮುಚ್ಚಳನ್ನ ಈ ಥರ ತೆಗೆದು ಹಾಕಿ, ನೀವು ಅಷ್ಟೇ ಈ ಥರ ಮಾಡುವಾಗ. ಈಗ ಫ್ರೆಂಡ್ಸ್ ಪಾತ್ರೆ ಏನದು ಜಾಸ್ತಿ ಇಲ್ಲ, ಹಂಗಾಗಿ ನಾನೇನು ಇವಾಗ ಪಾತ್ರೆನ ವಾಶ್ ಮಾಡಲ್ಲ. ಅವಳು ಬೇಕಾದರೆ ಎದ್ದು ನನ್ನ ಮಗಳು ಒಂದು 2 ಕಾಫಿ ಕುಡ್ದಿದ್ದು ಮಾತ್ರ ಇವಾಗ ಪಾತ್ರೆ ಇರೋದು. ಇದು ವಿಷಯ ಅಷ್ಟೇ ಫ್ರೆಂಡ್ಸ್. ನಾನು ನೀರೆಲ್ಲ ಕಾಯಕ್ಕಿಟ್ಟು ಬಟ್ಟೆನ ಐರನ್ ಮಾಡ್ಕೋಬೇಕು. ಬಟ್ಟೆ ಐರನ್ ಮಾಡ್ಕೊಂಡು ನೀರು ಕಾಯಿಸ್ಕೊಂಡು ಇದೆಲ್ಲ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಳಗ್ಗೆನೇ ನೋಡಿ ಇಷ್ಟೊಂದು ಕೆಲಸ ಮಾಡಬೇಕು ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕುಕ್ಕರು ಇನ್ನೇನು ನಂದು ಫ್ರೆಂಡ್ಸ್ ಪಲಾವು ಒಂದು 5 ನಿಮಿಷ ಅಂದ್ಕೊಳ್ಳಿ, ಅದು ಕುಕ್ಕರ್ ವಿಷಲ್ ಕೂಗ್ಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಅಷ್ಟರಲ್ಲಿ ನಾನು ಬಟ್ಟೆ ಐರನ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, 2 ನಿಮಿಷದಲ್ಲಿ ಆಯಿತು ಕುಕ್ಕರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, 3ನೇ ನಿಮಿಷದಲ್ಲಿ ಕುಕ್ಕರ್ದು ರೆಡಿ ಆಯಿತು ಅಷ್ಟೇ ಫ್ರೆಂಡ್ಸ್. ಆಗೋಯ್ತು ನಂದು. ಈಗ ನಾನು ಕರ್ಡ್ ರೈಸ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ನಾನು ಇನ್ನೊಂದು ಸಲ ಕೂಗ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಕರ್ಡ್ ರೈಸ್ ಇಷ್ಟೇ ಇದ್ದಿದ್ದು, ಆದರೆ ನಾನು ಅದಕ್ಕೆ ಏನೂ ಹಾಕಲಿಲ್ಲ. ಈರುಳ್ಳಿ, ಒಂದು ಚಿಕ್ಕದೊಂದು ಇಕ್ಕಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಲಿಲ್ಲ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಉಪ್ಪಿನ ಪುಡಿ. ಆಮೇಲೆ ಫ್ರೆಂಡ್ಸ್ ದಾಳಿಂಬೆನ ಕಮ್ಮಿನೇ ಹಾಕಿದ್ದೀನಿ, ರೈಸು ಕಮ್ಮಿ ಇತ್ತಲ್ಲ, ಅದನ್ನೇನಕ್ಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಸಾಂಬಾರು ನೆನ್ನೆದು ಸಾಂಬಾರು ಹಂಗೆ ಇತ್ತು. ಇವಾಗ ನೋಡಿ ಕಾಯಿ ನಾನು ಒಂದು ಸುಲಿದು ಇಟ್ಕೊತೀನಿ, ನಿಮಗೆ ಗೊತ್ತು. ಆಮೇಲೆ ಫ್ರೆಂಡ್ಸ್ ನೋಡಿ ನಂದು ಇಷ್ಟೇ ಪಾತ್ರೆ ಇರೋದು. ಆಮೇಲೆ ಇದೆಲ್ಲ ವಾಷಿಂಗ್ ಮಾಡಿದ್ದೀನಿ. ಇವಾಗ ಇದನ್ನೇನು ಕುಕ್ಕರು ಇನ್ನೂ ವಿಷಲ್ ಹೇಳಿದ್ದೀನಿ, ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ನನ್ನ ಮಗಳು ಎದ್ಮೇಲೆ ಕುಡಿಯೋಕ್ಕೆ. ಇಷ್ಟೇ ಫ್ರೆಂಡ್ಸ್. ಇವಾಗ ನಾನು ಬಟ್ಟೆನ ಐರನ್ ಮಾಡ್ಕೋಬೇಕು. ಕರ್ಡ್ ರೈಸ್ ಆಯಿತು, ಪಲಾವ್ ಆಯಿತು, ನಂದು ಈ ಟೈಮ್ಗೆ ಎಲ್ಲ ಆಗಬೇಕು ಫ್ರೆಂಡ್ಸ್. ಈಗ ನಾನು ಫ್ರೆಂಡ್ಸ್ ಬಟ್ಟೆನ ನೋಡಿರಿ ಐರನ್ ಬಾಕ್ಸ್ನ ಹೀಟ್ಗೆ ಹಾಕಿದ್ದೀನಿ. ಈಗ ನಾನು ಬಂದು ಬಟ್ಟೆನ ಐರನ್ ಮಾಡ್ಕೊಂಡು ಆಲ್ರೆಡಿ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಟೈಮ್ ನೋಡಿ 8:30 ಆಯಿತು.
9 ಗಂಟೆಗೆಲ್ಲ ರೆಡಿ ಆಗಬೇಕು. ಯಾಕೆಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ಕು ಎಷ್ಟೊಂದು ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಐರನ್ ಮಾಡ್ಕೊಂಡು ಕೆಲಸಕ್ಕೆ ರೆಡಿ ಆಗಬೇಕು. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.